ಕನ್ನಡದ ಪ್ರಸಿದ್ಧ ಕವಿಗಳು. ಅದರಲ್ಲಿ ಮಹಾಕವಿ ಪಂಪ ಇವರನ್ನು ಆದಿಕವಿಯೂ ಅಂತಾರೆ. ತ್ರಿರತ್ನತ್ರಯಗಳಲ್ಲಿ ಮೊದಲನೆಯವರು ಇವರು. ಇವರು ಬ್ರಾಹ್ಮಣ ಜಾತಿಯಲ್ಲಿ ಬ್ರಾಹ್ಮಣರು. ಅಗ್ರಹಾರದಲ್ಲಿ ವಾಸ ಮಾಡುತ್ತಿದ್ದರು. ಇವರ ಪರಿಚಯ ಮಾಡೋಣ ಬನ್ನಿ. ಮಹಾಕವಿ ಪಂಪ ಮಹಾಕವಿಯು ತನ್ನ ಕಾವ್ಯಗಳಲ್ಲಿ ಕೊಟ್ಟಿರುವ ಹೇಳಿಕೆಗಳನ್ನು ಸಂಗ್ರಹಿಸಿ ಆತನ ಜೀವನ ಕಥೆಯನ್ನು ಹೀಗೆ ನಿರೂಪಿಸಬಹುದು. ಆತನ ಪೂರ್ವಜರು ವೇಂಗಿಮಂಡಲದ ಅಥವಾ ಕೃಷ್ಣ ಗೋದಾವರಿಗಳ ಮಧ್ಯಪ್ರದೇಶ ವೇಂಗಿಪಾಳು. ಕೃಷ್ಣ ಗೋದಾವರಿಗಳ ಮಧ್ಯಪ್ರದೇಶ ಅಂದರೆ ಈಗಿನ ಆಂಧ್ರ ಅಥವಾ ಹೈದರಾಬಾದ್ನಲ್ಲಿರುವಂತಹ ವೇಂಗಿಪಾಳು ಎಂಬ ಅಗ್ರಹಾರದಲ್ಲಿ ಇದ್ದವರು. ಅವರು ಜಾತಿಯಲ್ಲಿ ಬ್ರಾಹ್ಮಣರು. ಶ್ರೀವತ್ಸ ಗೋತ್ರದವರು. ರಸಿಕರ ಋಷಿಯಾದ ಪಂಪನು ಹುಟ್ಟಿ ಬೆಳೆದದ್ದು ಕ್ರಿಸ್ತಶಕ 902ರಲ್ಲಿ ವೇಂಗಿಮಂಡಲದ ವೇಂಗಿಪಾಳು ಎಂಬ ಅಗ್ರಹಾರದಲ್ಲಿ. ಅವನ ತಂದೆಯ ಹೆಸರು ಭೀಮಪ್ಪಯ್ಯ. ತಾಯಿ ಅಣಿಗೇರಿಯ ಜೋಯಿಸಿಂಗನ ಮಗಳು ಅಬ್ಬಲಾಂಬೆ. ಪಂಪನ ಪೂರ್ವಜರು ವೈದಿಕರು. ಈತನ ತಂದೆ ಭೀಮಪ್ಪಯ್ಯ ವೈದಿಕ ಮತದಲ್ಲಿ ಜನಿಸಿದರೂ ಯಜ್ಞಯಾಗಾದಿಗಳನ್ನು ವಿರೋಧಿಸಿ ಜೈನ ಧರ್ಮವನ್ನು ಸ್ವೀಕರಿಸಿದರು. ಭೀಮಪ್ಪಯ್ಯ ಮತಾಂತರಗೊಂಡನಾದರೂ ಧರ್ಮನಾಗಿರಲಿಲ್ಲ. ಆತನು ಜೈನ ಮತ್ತು ಬ್ರಾಹ್ಮಣ ಧರ್ಮಗಳೆರಡರ ಸಾರವನ್ನು ಸಂಗ್ರಹಿಸಿ ಧರ್ಮಗಳ ವಿಚಾರ ನೀತಿಯನ್ನು ಮರೆದಿದ್ದು ಪಂಪನಲ್ಲಿಯೂ ಸಹಿತ ಈ ಎರಡು ಧರ್ಮಗಳ ಸಾರವನ್ನು ಕಾಣುತ್ತೇವೆ. ಪಂಪನಿಗೆ ಜೈನ ಧರ್ಮದಲ್ಲಿ ದೃಢವಾದ ನಂಬಿಕೆ ಬೆಳೆಯಿತಾದರೂ ಆತನಿಗೆ ವೈದಿಕ ಸಂಸ್ಕೃತಿಯಲ್ಲಿ ಗೌರವ ಅಳಿಯಲಿಲ್ಲ. ಭೀಮಪ್ಪಯ್ಯನು ಜೈನ ಧರ್ಮವನ್ನು ಸ್ವೀಕರಿಸಿ ನಂತರ ಗೋದಾವರಿ, ಕೃಷ್ಣಾ ನದಿಗಳ ನಡುವಿನ ವೇಂಗಿಮಂಡಲವನ್ನು ಬಿಟ್ಟು ಅಂದು ಜೈನ ಧರ್ಮ ಪ್ರಬಲವಾಗಿದ್ದ ಕನ್ನಡ ನಾಡಿಗೆ ಬಂದು ನೆಲೆಸಿದರು. ಬಂದದ್ದು ಬನವಾಸಿ ಪ್ರಾಂತವಾದರೂ ಆತನು ತನ್ನ ಉಪಜೀವನಕ್ಕಾಗಿ ಹೋಗಿ ನೆಲೆಸಿದ್ದುದು ಹೈದರಾಬಾದ್ ಜಿಲ್ಲೆಯ ವೇಮಲವಾಡದಲ್ಲಿ. ಚಾಲುಕ್ಯ ರಾಜನಾದ ಹರಿಕೇಸರಿಯು ಅಲ್ಲಿ ರಾಜ್ಯಭಾರ ನಡೆಸುತ್ತಿದ್ದ. ರಾಜನು ರಾಷ್ಟ್ರಕೂಟ ಚಕ್ರವರ್ತಿಯ ಸಾಮಂತನಾದರೂ ಆ ಚಕ್ರವರ್ತಿ ವಂಶದ ಸಂಬಂಧಿಯಾಗಿ ಆಪ್ತನಾಗಿ ಸಾಮಂತನಾದರೂ ಆ ಚಕ್ರವರ್ತಿ ವಂಶದ ಸಂಬಂಧಿಯಾಗಿ ಆಪ್ತನಾಗಿ ಪ್ರಭಾವಶಾಲಿಯಾಗಿದ್ದನು. ಪಂಪನು ಆತನ ಆಶ್ರಯವನ್ನು ಪಡೆದನು. ಆತನ ಮೆಚ್ಚುಗೆಗೂ ಗೌರವಕ್ಕೂ ಗೆಳೆತನಕ್ಕೂ ಪಾತ್ರನಾದನು. ಅವನ ಅಚ್ಚುಮೆಚ್ಚಿನ ಕವಿಯಾಗಿ, ಸೇನಾಪತಿಯಾಗಿ, ಮಂತ್ರಿಯಾಗಿದ್ದು, ಮಿತ್ರನಾಗಿದ್ದು, ಐಶ್ವರ್ಯ, ಕೀರ್ತಿ, ಪ್ರತಿಷ್ಠೆ
ಇವುಗಳನ್ನು ಪಡೆದು ತುಂಬು ಜೀವನವನ್ನು ಬಾಳಿದ ಸುಕೃತಶಾಲಿ ಪಂಪ. ಪಂಪ ಕವಿಯ ಕಾವ್ಯಗಳಲ್ಲಿ ಆದಿಪುರಾಣ ಮೊದಲನೆಯದು. ಕಾವ್ಯವು ಕವಿಗೆ ಸಂತೋಷಪ್ರದವಾಗಿರುವಂತೆ ಸಮಸ್ತ ಜೀವಲೋಕಕ್ಕೂ ಸಂತೋಷಪ್ರದವಾದುದೆಂದು ಕವಿಯ ಹೇಳಿಕೆಯಾಗಿದೆ. ಆದಿಪುರಾಣವು ಆದಿತೀರ್ಥಂಕರರಾದ ಋಷಭನಾಥನ ಜೀವನ ಕಥೆಯಾಗಿದೆ. ಇದು ಪಂಪನ ಪ್ರತಿಭೆಯ ಫಲವಾಗಿದ್ದು, ಪ್ರತಿಯೊಂದು ದೃಶ್ಯವೂ ಪರಂಪರೆಯಂತೆ ನಮ್ಮ ಕಣ್ಣ ಮುಂದೆ ಹಾದುಹೋಗುತ್ತದೆ. ಒಂದೊಂದು ದೃಶ್ಯವೂ ಚೇತೋಹಾರಿಯಾಗಿದೆ. ಕನ್ನಡ ಕಾವ್ಯ ಪ್ರಪಂಚಕ್ಕೆ ಎರಡು ಮಹಾಕೃತಿಗಳನ್ನು ಕಾಣಿಕೆಯಾಗಿ ಕೊಟ್ಟ ಪಂಪ ಕವಿತಾಗುಣಾರ್ಥವ ಸರಸ್ವತಿ, ಮಣಿಪುರ, ಮಣಿಹಾರ ಮೊದಲಾದ ಬಿರುದುಗಳನ್ನು ಪಡೆದಿದ್ದು, 10ನೆಯ ಶತಮಾನದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬನಾದ ಮಹಾಕವಿ ರತ್ನತ್ರಯರಲ್ಲಿ ಮೊದಲಿಗ. ಕಾಳಿದಾಸನಿಗೆ ಹೋಲಿಸಲು ಕನ್ನಡದಲ್ಲಿ ಯಾರಾದರೂ ಒಬ್ಬ ಕವಿ ಇದ್ದರೆಂದರೆ ಆತ ಮಹಾಕವಿ ಪಂಪ. ಆತ 1000 ವರ್ಷಗಳಿಗಿಂತಲೂ ಹೆಚ್ಚು ಕಾಲವಾಗಿದ್ದರೂ ಆತನ ಹಿರಿತನ, ಪೂಜ್ಯತೆ ಅಚ್ಚಳಿಯದೆ ನಿಂತಿವೆ.